ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿರುವಂತಹ ಸರ್ಕಾರ ಹಾಲಿನ ದರ ಏರಿಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಸರ್ಕಾರ ಸಿಎಂ ಅಂಗಳದಲ್ಲಿ ಹಾಲಿನ ದರ ಏರಿಕೆ ಭವಿಷ್ಯ ನಂದಿನಿ ಹಾಲಿನ ದರ ಏರಿಕೆ ಭವಿಷ್ಯ ಇಂದೇ ನಿರ್ಧಾರ ಸಂಜೆ 4 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಹಾಲಿನ ದರ ಏರಿಕೆಯ ಗಸ್ತು ಏನಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಯಸ್ ಹೌದು ಜನಸಾಮಾನ್ಯರಿಗೆ ಗ್ಯಾರಂಟಿ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ಹಾಲಿನ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡುತ್ತಾ ಸರ್ಕಾರ ಎನ್ನುವಂತಹ ಪ್ರಶ್ನೆ ಜನರ ನಡುವೆ ಇದೆ ಸಿಎಂ ಅಂಗಳದಲ್ಲಿ ಹಾಲಿನ ದರ ಏರಿಕೆಯ ಭವಿಷ್ಯ ನಿಂತಿದೆ ನಂದಿನಿ ಹಾಲಿನ ದರ ಏರಿಕೆಗೆ ಭವಿಷ್ಯ ಇಂದೇ ನಿರ್ಧಾರವಾಗಿದೆ ಸಂಜೆ 4 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ ಹಾಲಿನ ದರ ಏರಿಕೆಗೆ ಅಸ್ತು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಲಿನ ದರ ಬಹುತೇಕ ಹೆಚ್ಚಿಗೆ ಆಗುವುದು ಖಚಿತವಾಗಿದೆ ಸಿಎಂ ಸಿದ್ದರಾಮಯ್ಯ ಏನಾದರೂ ಓಕೆ ಹಾಲಿನ ದರ ಹೆಚ್ಚು ಮಾಡುವ ಅಂತ ಏನಾದರೂ ಕೂತು ಬಿಟ್ರೆ ಜನಸಾಮಾನ್ಯರಿಗೆ ಕರೆಂಟ್ ಬಿಲ್ ಜಾಸ್ತಿ ಬಂದಿರೋ ಶಾಕ್ ಕಾವೇರಿ ಬಿಲ್ ಜಾಸ್ತಿ ಆಗ್ತಿರೋ ಶಾಕ್ ಎಲ್ಲ ಶಾಕ್ಗಳ ಮಧ್ಯೆ ಇದು ಒಂದು ಶಾಕ್ ಸೇರ್ಕೊಳ್ಳುತ್ತೆ ಮುಖ್ಯಮಂತ್ರಿಗಳಿಂದ ನಿರ್ಧಾರವಾಗ್ತಿದೆ ಹಾಲಿನ ದರ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕೆಎಂಎಫ್ ಅಧಿಕಾರಿಗಳು ಹಾಲು ಒಕ್ಕೂಟದ ಅಧ್ಯಕ್ಷರ ಜೊತೆ ಫುಲ್ ಮೀಟಿಂಗ್ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಎಂಡಿ ಶಿವಸ್ವಾಮಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅನೂಪ್ ಕುಮಾರ್ ಸೇರಿದಂತೆ 14 ಒಕ್ಕೂಟ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಇವತ್ತು ಸಭೆಯಲ್ಲಿ ನಿರ್ಧಾರವಾಗುತ್ತೇವೆ ನಿರ್ಧಾರವನ್ನ ಮಾಡ್ತೇವೆ ಹಾಲಿನ ದರವನ್ನ ಅಂತ ಭವಿಷ್ಯವನ್ನ ನೋಡ್ತಿದ್ದಾರೆ ಈಗಾಗಲೇ ಹಾಲಿನ ದರ ಏರಿಕೆಯ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸೇರಿದೆ ಎಸ್ ಹೌದು ಮುಖ್ಯಮಂತ್ರಿಗಳಿಂದ ನಿರ್ಧಾರವಾಗ್ತಾ ಇದೆ ಹಾಲಿನ ದರ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕೆಎಂಎಫ್ ಅಧಿಕಾರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ ಹಾಲು ಒಕ್ಕೂಟ ಅಧ್ಯಕ್ಷರ ಜೊತೆ ಮೀಟಿಂಗ್ ಕೂಡ ನಡೀತಾ ಇದೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಎಂಡಿ ಶಿವಸ್ವಾಮಿ ಅವರು ಈ ಒಂದು ಮೀಟಿಂಗ್ ನಲ್ಲಿ ಇದ್ದಾರೆ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅನೂಪ್ ಕುಮಾರ್ ಕೂಡ ಇದ್ದಾರೆ ಇವರೆಲ್ಲರೂ ಸೇರಿದಂತೆ 14 ಒಕ್ಕೂಟದ ಅಧ್ಯಕ್ಷರು ಕೂಡ ಭಾಗವಹಿಸಲಿದ್ದಾರೆ ಇವತ್ತು ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಹಾಲಿನ ರೇಟ್ ಜಾಸ್ತಿ ಮಾಡಬೇಕೋ ಇದ್ದಷ್ಟೇ ಇರ್ಲೋ ಎನ್ನುವಂಥದ್ದು ಈಗಾಗಲೇ ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಸ್ತಾವನೆಯನ್ನ ಮಾಡಿದೆ ಜನಸಾಮಾನ್ಯರಿಗೆ ಈಗಲೇ ತಡ್ಕೊಳಕ್ಕಾಗ್ತಾ ಇಲ್ಲ ಇದಿಷ್ಟು ಬೆಲೆ ಏರಿಕೆಯನ್ನ ಈಗ ಹೋಗಿ ಹಾಲಿನ ದರ ಏರಿಕೆ ಮಾಡಿದ್ರೆ ಜನರು ಹೆಂಗೆ ತಡ್ಕೊಂತಾರೆ ಸ್ವಾಮಿ ನೀವೇ ಯೋಚನೆ ಮಾಡಿ ಟಿಕೆಟ್ ಬಿಲ್ ದರ ಯಾವುದು ಬಸ್ ಟಿಕೆಟ್ ಏರಿಕೆ ಮಾಡಿದ್ದೀರಾ ನೀರಿನ ದರ ಜಾಸ್ತಿ ಮಾಡಿದ್ದೀರಾ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಈಗ ಹಾಲಿನ ಬಿಲ್ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಿಸುವಂತೆ ಹಾಲು ಒಕ್ಕೂಟಗಳಿಂದ ಬೇಡಿಕೆ ಅಳೆದು ತೂಗಿ ಹಾಲಿನ ದರ ನಿಗದಿ ಮಾಡಲಿರುವಂತಹ ಸಿಎಂ ಇಂದಿನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಾಲಿನ ದರ ಏರಿಕೆ ಫೈನ್ ಪ್ರತಿ ಲೀಟರ್ಗೆ 2 ರಿಂದ 3 ರೂಪಾಯಿ ಹೆಚ್ಚಳ ಅನುಮತಿಯನ್ನ ನೀಡುವ ಸಾಧ್ಯತೆ ಹೆಚ್ಚುವರಿ ಹಾಲು ಕಡಿತ ಸಂಬಂಧ ಇಂದೇ ನಿರ್ಧಾರ 50 ml ಹೆಚ್ಚುವರಿ ಹಾಲು ನೀಡುತ್ತಿರುವಂತಹ ಕೆಎಂಎಫ್ ಅರ್ಧ ಲೀಟರ್ ಪ್ರತಿ ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ 50 ml ಹೆಚ್ಚುವರಿ ಹಾಲಿಗೆ ಕತ್ತರಿಗೆ ಸರ್ಕಾರ ಅನುಮತಿಯನ್ನ ನೀಡುವಂತಹ ಸಾಧ್ಯತೆ ಇದೆ ಅರ್ಧ ಲೀಟರ್ ಪ್ರತಿ ಲೀಟರ್ ಹಾಲಿನಲ್ಲಿ 50 ml ಹೆಚ್ಚುವರಿ ಹಾಲಿಗೆ ಕತ್ತರಿಗೆ ಸರ್ಕಾರ ಅನುಮತಿಯನ್ನ ನೀಡುವಂತಹ ಸಾಧ್ಯತೆಗಳಿದೆ 50 ml ಹೆಚ್ಚುವರಿ ಹಾಲು ನೀಡುತ್ತಿರುವಂತಹ ಕೆಎಂಎಫ್ ಇದು ಹೆಂಗಾಯ್ತು ಅಂತಂದ್ರೆ ನೀನು 8 ತಾಸು ಕೆಲಸ ಮಾಡಬೇಡ 10 ತಾಸು ಕೆಲಸ ಮಾಡು ನಿನಗೆ 8 ತಾಸಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತೀನಿ ನೋಡು ಅದಕ್ಕಿಂತ ಜಾಸ್ತಿ ನಿನಗೆ ಕೊಡ್ತೀನಿ ಸ್ಯಾಲ್ರಿಯನ್ನ ಅನ್ನೋ ಥರ ಆಯ್ತು 10 ತಾಸು ಮಾಡೋಕೆ ಇಷ್ಟ ಇರೋದಿಲ್ಲ ಕೆಲಸ
ಇದು ಹಾಗೆ ಪ್ಯಾಕೆಟ್ ನಲ್ಲಿ 50 ml ಹಾಲು ಯಾರಿಗೆ ಕೇಳಿದ್ರು ನಿಮ್ಗೆ ಎಕ್ಸ್ಟ್ರಾನಾ? ಅದಕ್ಕೆ ದುಡ್ಡು ಹೆಚ್ಚು ಮಾಡ್ತೀನಿ ಅಂತಂದ್ರೆ ನಮಗೆ 50 ml ಹಾಲು ಎಕ್ಸ್ಟ್ರಾ ಬೇಡ, ಇದ್ದಷ್ಟೇ ಸಾಕು. ನಮ್ಮಲ್ಲಿ ಟೀ ಕುಡಿಯೋದೇ 4 ಜನ. ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಿಸುವಂತೆ ಹಾಲು ಒಕ್ಕೂಟಗಳಿಂದ ಬೇಡಿಕೆ ಆಗಿದೆ. ಅಳೆದು ತೂಗಿ ಹಾಲಿನ ದರ ನಿಗದಿ ಮಾಡಲಿರುವಂತಹ ಸಿಎಂ ಇಂದಿನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಾಲಿನ ದರ ಏರಿಕೆ ಫೈನಲ್. ಪ್ರತಿ ಲೀಟರ್ಗೆ 2 ರಿಂದ 3 ರೂಪಾಯಿ ಹೆಚ್ಚಳ ಅನುಮತಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚುವರಿ ಹಾಲು ಕಡಿತ ಸಂಬಂಧ ಹಿಂದೆ ನಿರ್ಧಾರ ಮಾಡಲಾಗ್ತಾ ಇದೆ. ಆ ಕಡಿತ ಮಾಡಿದ್ರೆ ಓಕೆ, ಹೆಚ್ಚುವರಿ ಹಾಲಿನ ಅವಶ್ಯಕತೆನೇ ಇಲ್ಲ. ಎಷ್ಟು ಬರ್ತಿತ್ತೋ ಅಷ್ಟು ಕೊಟ್ಟು 1 ಲೀಟರ್ ಹಾಲು 1 ಲೀಟ್ರೇ ಕೊಡ್ಲಿ, ನಮ್ಗೆ 50 ml ಅವಶ್ಯಕತೆ ಇತ್ತಿಲ್ಲ.